ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ಹಾಯ್, ಇವತ್ತು ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಹೌದು, ವಿಡಿಯೋದ ನೋಡಿರಬಹುದು ನೀವು. ಮುಖದ ಸುಕ್ಕಿಗೆ ಒಳ್ಳೆ ಟಿಪ್ಸ್ನ ನಾನು ನಿಮಗೆ ಹೇಳಿದ್ದೆ. ಸೊ ನೀವು ಅದನ್ನು ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಮತ್ತೊಂದು ಒಳ್ಳೆ ಟಿಪ್ಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ನೋಡಬಹುದು. ಸೊ ಈಗ ಸ್ಟಾರ್ಟ್ ಮಾಡೋಣ ಅಲ್ವಾ? ಒಳ್ಳೆ ಟಿಪ್ಸ್ ಇದು. ಮತ್ತು ನಮ್ಮ ತ್ವಚೆ ಆಗಲಿಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ನೀವು ಏನು ಮಾಡೋದೇ ಬೇಕಾಗಿಲ್ಲ. ಇದು ಹಚ್ಕೊಳ್ಳೋದು, ಆಮೇಲೆ ಕುಡಿಯೋದು, ಆ ಥರದ್ದು ಏನೂ ಅಲ್ಲ. ಇದು ಒಳ್ಳೆ ಟಿಪ್ಸ್. ಅದಕ್ಕೆ ನನ್ನ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೂದಲು ಉದುರೋದು, ಆಮೇಲೆ ಸ್ವಲ್ಪ ಕಪ್ಪಗಿರೋರಿಗೆ ನಾನು ಸ್ವಲ್ಪ ಬೆಳ್ಳಗಾಗಬೇಕಿತ್ತು ಅಂತ ಇರುತ್ತೆ. ಕೂದಲು ತೆಳ್ಳಗಿರೋ ನನ್ನ ಕೂದಲು ದಪ್ಪ ಇರಬೇಕಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಈ ಮದ್ದನ್ನು ಟ್ರೈ ಮಾಡಿ. ಮನೆ ಮದ್ದು ತುಂಬ ಯೂಸ್ಫುಲ್ಲಾಗಿರುತ್ತೆ. ಏನು ಗೊತ್ತಾ, ನಾವು ಊಟ ಆದ ನಂತರ ಏನು ಮಾಡೋದು, ಅದಕ್ಕೆ ಊಟ ಎಲ್ಲ ಆಗಿರ್ತಲ್ಲ, ಆಗ ಒಂದು ಚಮಚ ಸೋಂಪನ್ನು ನೀವು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗಿಬೇಕು. ಇದೇ ಥರ ಡೈಲಿ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ತ್ವಚೆನೂ ಬೆಳ್ಳಗಾಗತ್ತೆ, ಆಮೇಲೆ ಕೂದಲು ಕೂಡ ಆರೋಗ್ಯವಾಗಿರುತ್ತೆ. ಕೂದಲಿನ ಆರೋಗ್ಯಕ್ಕೂ ಈ ಸೋಂಪಿನ ಕಾಳನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಅಗದು ನುಂಗೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಡ್ಯಾಂಡ್ರಫ್ಗೆ, ಕೂದಲಿನ ಆರೋಗ್ಯ, ಉದುರೋದು ಏನೂ ಇರೋದಿಲ್ಲ. ಇದು ಸಿಂಪಲ್ ಆಗಿದೆ ಅಲ್ವಾ? ಎಲ್ಲರೂ ಮಾಡಬಹುದು ಇದನ್ನು ಅಲ್ವಾ? ಮಾಡಬಹುದು. ಸೋಂಪಿನ ಕಾಳು ತಂದಿಟ್ಕೊಂಡು ನಮ್ಮದು ಊಟ ಆಗುತ್ತಲ್ಲ, ಆಗ ಒಂದು ಚಮಚ ಸೋಂಪಿನ ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಅಗದು ನುಂಗ್ಬಿಟ್ರೆ ಆಯಿತು. ಈಸಿ. ಇಷ್ಟೊಂದು ಈಸಿ ಟಿಪ್ಸ್ನ ಇನ್ನೂ ತನಕ ಹೇಳೇ ಇರಲಿಲ್ಲ ಅಲ್ವಾ? ತುಂಬಾ ಈಸಿಯಾಗಿದೆ. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ ಥರ ಬೇಕು, ಯಾವ ಥರ ಟಿಪ್ಸಿನ ಬೇಕು ಅಂತ ಕೂಡ ನನಗೆ ತಿಳಿಸಿದ್ರೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಅದೇ ಥರ ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.